ಎಲ್ಲರಿಗೂ ನಮಸ್ಕಾರ. ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಏನಪ್ಪ ಅಂತಂದ್ರೆ, ಇದೀಗ ತಾನೇ ಕರ್ನಾಟಕ ಸರ್ಕಾರ ಒಂದು CNR ರೂಲ್ಸನ್ನು ಸದ್ಯದಲ್ಲಿ ಬಿಡುಗಡೆ ಮಾಡಿದೆ. ಅದು CNR ರೂಲ್ಸ್ ಹೇಗಿದೆ ಅಂತ ನೋಡೋದಾದರೆ, ಮೊದಲಿಗೆ ಇದ್ದಂಥ CNR ರೂಲ್ಸು ಪರ್ಸೆಂಟೇಜ್ ಬ್ಯಾಕಪ್ ಸ್ಕೋರು ಮತ್ತು ಈಗ ಇದ್ದಂಥ ಬ್ಯಾಕಪ್ ಸ್ಕೋರು ಸ್ವಲ್ಪ ಚೇಂಜಸ್ ಆಗಿದೆ. ಅದು ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನೋಡೋದಾದರೆ, PH ಬರೆಯುವಂಥ ಅಭ್ಯರ್ಥಿಗಳು ಅಂದರೆ D.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಸ್ಕೋರನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂದರೆ, PUC ಪರ್ಸೆಂಟೇಜಲ್ಲಿ ನಿಮ್ಮ ಒಟ್ಟು ಅಂಕದಲ್ಲಿ 8%, ಅದೇ ರೀತಿಯಾಗಿ D.Edದಲ್ಲಿ ಒಂದು 2%, ಟೋಟಲ್ ಇದನ್ನೇ ಮಾಡಿದ್ದಾರೆ ಅಂದರೆ 10% ಏನು ಮಾಡಿದ್ದಾರೆ ಅಂದರೆ ಹಿಡಿದಿದ್ದಾರೆ. ಅದೇ ರೀತಿಯಾಗಿ ನೀವು ತೆಗೆದುಕೊಂಡಿರುವ ಅಂಕದಲ್ಲಿ TET ಅಂಕದಲ್ಲಿ 20% ಮತ್ತೆ CET ಅಂಕದಲ್ಲಿ 70% ತೆಗೆದುಕೊಂಡು ಒಟ್ಟು 100% ಮಾಡಿ ನಿಮಗೆ PH ಬರೆಯಲು ಅನುಮತಿಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ B.Ed ಅಭ್ಯರ್ಥಿಗಳಿಗೆ 6th to 8th ಶಿಕ್ಷಕ ಆಗುವಂತ ನಮ್ಮ ಭಾವಿ ಶಿಕ್ಷಕರಿಗೆ ಡಿಗ್ರಿಯಲ್ಲಿ 8%, B.Ed ಅಲ್ಲಿ 2%, TET 20%, ಅದೇ ರೀತಿಯಾಗಿ CET 70% ಮಾಡಿ ಒಟ್ಟು 100% ಪ್ರತಿಶತವನ್ನು ಮಾಡಿ B.Ed ಹಾಗೂ D.Ed ಅಂದ್ರೆ 1 to 5th ಬರೆಯುವಂತ ಶಿಕ್ಷಕ ಆಗುವಂತ ಅಭ್ಯರ್ಥಿಗಳಿಗೆ, ಅದೇ ರೀತಿ 6th to 8th ಶಿಕ್ಷಕ ಆಗುವಂತ ಅಭ್ಯರ್ಥಿಗಳಿಗೆ ಈ ರೀತಿಯನ್ನ ಸ್ಕೋರ್ ಅನ್ನು ಇಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತ ಎಲ್ಲ ಅಂದ್ರೆ ಪರೀಕ್ಷೆಗಳಿಗೆ ನೀವು ಯಾವುದೇ ರೀತಿಯನ್ನ ತಡ ಮಾಡದೆ, ಸಮಯ ವ್ಯರ್ಥವನ್ನು ಮಾಡದೆ, ಸಮಯ ಅಭಾವದ ಕಡಿಮೆ ಇರೋದ್ರಿಂದ ನೀವು ಸ್ಟಡಿ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಕೊಡಿ. ಮುಂದೆ ಶಿಕ್ಷಕ ಆಗುವಂತ ಗುರಿಯನ್ನ ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.